ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾವು 5 ದಿವಸ ಪ್ರವಾಸದಲ್ಲಿ 1 ದಿವಸ ಆಯಿತು. ಫಸ್ಟ್ ಡೇ ಕೂಡಲ ಸಂಗಮ ಬಿಜಾಪುರ ಪಂಡ್ರಾಪುರ ತೋರಿಸಿದ್ರು. ಪಂಡ್ರಾಪುರದಲ್ಲಿ ಆಲ್ಟ್ ಆದ್ವಿ ನಾವು. ಅವೆರಡು ಪ್ಲೇಸ್ ನೋಡಿಕೊಂಡು 3ನೇ ಪ್ಲೇಸು ಪಂಡ್ರಾಪುರದಲ್ಲಿ ಆಲ್ಟ್ ಆದ್ವಿ. ಇವತ್ತು ಬೆಳಗ್ಗೆ ಎದ್ದು 7:30ಗೆ ಎಲ್ಲ ರೆಡಿ ಆಗಿದ್ವಿ. ಮತ್ತೆ ಇವಾಗ ಶನಿ ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ ನಾವು. ಕಾಫಿ ಒಂದು ಕೊಟ್ಟಿದ್ದಾರೆ. ಟಿಫನ್ನು ಅಲ್ಲೆಲ್ಲಾದರೂ ಇಷ್ಟೊತ್ತಿಗೆ ಬೆಳಗ್ಗೆ ಯಾರು ಬೇಡ, ನಾವು ಇಷ್ಟೊತ್ತಿಗೆ ತಿನ್ನೋದಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿ ಒಂದು ಕಡೆ ನಿಲ್ಲಿಸಿ ನಮಗೆ ಟಿಫನ್ ಕೊಟ್ಟರು. ಟಿಫನ್ ಆಯಿತು. ಇವಾಗ ಮಧ್ಯಾಹ್ನ 1 ಗಂಟೆ ಆಯಿತು. ನಾವು ಬೆಳಗ್ಗೆ 7:30ಗೆ ಬಿಟ್ಟಿದ್ದಕ್ಕೆ ಶನಿ ಸಿಂಗಾಪುರ ಬಂದು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಗಾಡಿ. ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ನಮಗೆ ಒಂದು 5 ನಿಮಿಷ ಪಾರ್ಕಿಂಗಿಗೂ ದೇವಸ್ಥಾನಕ್ಕೂ ಇದ್ದಿದ್ದು. ಎಲ್ಲ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ ದೇವ್ರಿಗೆ ದರ್ಶನಕ್ಕೆ, ಶನಿ ಸಿಂಗಾಪುರ ದರ್ಶನಕ್ಕೆ. ನೀವು ನೋಡಿ, ನಾವು ಇಲ್ಲೇ ಇಳಿದಿದ್ದು. ಇಲ್ಲಿಗೇ ದೇವಸ್ಥಾನ ಕಾಣಿಸ್ತಾ ಇದೆ ನಮಗೆ. ಎಲ್ಲರೂ ಹೋಗ್ತಾ ಇದ್ದೀವಿ. ಮತ್ತು ಇದು ಪ್ಲೇಸ್ ಮುಗಿಸ್ಕೊಂಡು ನಾವು ಶಿರ್ಡಿಗೆ ಹೋಗೋರಿದ್ದೀವಿ. ಇಲ್ಲಿಂದ ಶಿರ್ಡಿಗೆ ಹೋಗಿ ಶಿರ್ಡಿಲಿ ಹಾಲ್ಟ್ ಇವತ್ತು ನಮಗೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನೂ ಊಟ ನಮ್ಗೆ ಕೊಟ್ಟಿಲ್ಲ. 1 ಗಂಟೆ ಇದೆಲ್ಲ ನೋಡ್ಕೊಂಡು ಹೋದ್ಮೇಲೆ ನಮಗೆ ಊಟ ಇವತ್ತಿರುತ್ತೆ. ಊಟ ಎಲ್ಲ ಅವ್ರದ್ದೇ ಇರೋದ್ರಿಂದ, ಊಟ ರೂಮು ಎಲ್ಲ ಅವ್ರದ್ದೇ ಇರೋದ್ರಿಂದ ನಮಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇಲ್ಲ. ನಮಗೆ ಆವಾಗ ಟೈಮ್ ಕರೆಕ್ಟಾಗಿ ಊಟ ರೂಮು ಎಲ್ಲ ನಮ್ಗೆ ಅರೇಂಜ್ ಮಾಡ್ತಾ ಇದ್ದಾರೆ. ಪ್ಯಾಕೇಜ್ ನಮಗೆ ತುಂಬ ಚೆನ್ನಾಗಿದೆ. ನೋಡಿ, ಶನಿ ಸಿಂಗಾಪುರ ಬಂದಿದ್ದೀವಿ. ಈ ಕಡೆ ಆ ಕಡೆ ದೇವಸ್ಥಾನ ನೋಡ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮಧ್ಯದಲ್ಲಿ ಒಂದು ನದಿ ಥರ ಹರಿತಾ ಇದೆ ಇಲ್ಲಿ. ಆದರೆ ಯಾಕೋ ನನಗೆ ನೀರು ಒಂದು ಸ್ವಲ್ಪ ಗಲೀಜು ಥರ ಕಾಣಿಸ್ತು. ಮಳೆ ಜಾಸ್ತಿ ಬರ್ತಾ ಇದೆಯಲ್ಲ, ಅದಕ್ಕೆ ಗಲೀಜು ಅಂತನೋ ಏನಂತ ನನಗೆ ಗೊತ್ತಾಗಲಿಲ್ಲ. ಒಟ್ನಲ್ಲಿ ನೀರು ಮಾತ್ರ ಚೆನ್ನಾಗಿ ಇರಲಿಲ್ಲ, ಗಲೀಜಾಗೇ ಇತ್ತು. ಮತ್ತು ನೋಡಿ, ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಶಾಪಿಂಗ್. ಇಲ್ಲಿ ಎಣ್ಣೆನೇ ಮೇಯ್ನು. ಇನ್ನೇನು ಪೂಜೆ ಸಾಮಾನು ಅಂದರೆ ಏನು ಪೂಜೆ ಸಾಮಾನು ಇಟ್ಟಿರ್ತಾರೆ, ಆದರೆ ನಮ್ಗೆ ಒಳಗಡೆವರೆಗೂ ತೊಗೊಂಡೋಗೋಕ್ಕೆ ಬಿಡೋದಿಲ್ಲ. ಅರ್ಧ ದಾರಿಲೇ ಅಲ್ಲಿ ಬುಟ್ಟಿಗಳು ಇಟ್ಟಿರ್ತಾರೆ. ತೊಗೊಂಡೋಗೋದೆಲ್ಲ ಕರ್ಪೂರ ಒಂದಕ್ಕೆ, ಗಂಧದ ಕಡ್ಡಿ ಎಲ್ಲ ಒಂದೊಂದು ಬುಟ್ಟಿಲಿ ಹಾಕ್ಬಿಟ್ಟು, ನಾವು ದೇವ್ರು ಎಲ್ಲೋ ಇರುತ್ತೆ ಇಲ್ಲೇ ಹಾಕ್ಬಿಟ್ಟು ಹೋಗ್ಬಿಡ್ಬೇಕು. ಎಣ್ಣೆ ಇದೆ, ಎಣ್ಣೆ ತೊಗೊಂಡೋಗಿ ಮಾತ್ರ ಅಲ್ಲಿ ದೇವ್ರ ಹತ್ರ ಹಾಕ್ಬೋದು. ಆದರೆ ಅಲ್ಲಿ ಹೇಳಿದ್ರು, ನಮ್ಮ ಜೊತೇಲಿ ಬಂದಿರೋದು ಹೆಣ್ಮಕ್ಳು ಹಾಕ್ಬಾರ್ದು, ಗಂಡು ಮಕ್ಕಳು ಮಾತ್ರ ಹಾಕಬೇಕು ಅಂತಂದರು. ಅದಕ್ಕೆ ನಾವು ತೊಗೊಳ್ಳಿಲ್ಲ. ಹೋಗ್ತಾ ಇದ್ದೀವಿ ಇವಾಗ, ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನ ಸ್ವಲ್ಪ ಒಳಗಡೆಯಿಂದ ಸ್ವಲ್ಪ ದೂರ ಇದೆ. ದೇವಸ್ಥಾನ ಪ್ರಾರಂಗಣನೇ ಇದು. ಒಳಗಡೆ ಹೋಗ್ತಾ ಇದ್ದೀವಿ. ಆದರೆ ತುಂಬ ಸ್ವಚ್ಛವಾಗಿದೆ ದೇವಸ್ಥಾನ, ತುಂಬ ನೀಟಾಗಿದೆ. ನಾವು ಹೋಗೋರೆಲ್ಲ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮಂಥವ್ರು ಹೋಗೋರೆಲ್ಲನೂ ಈ ನೀರು ಕುಡಿಯೋದು ಮತ್ತು ಏನಾದರೂ ಲೇಸು ಅದು ಇದು ತಿಂದು ಅಲ್ಲಲ್ಲಿ ಬಿಸಾಕೋದು ಎಲ್ಲ ಮಾಡಬಾರ್ದು. ಅಲ್ಲಲ್ಲೇ ಡಸ್ಟ್ಬಿನ್ ಇರುತ್ತೆ, ಅದರೊಳಗೆ ಹಾಕಿದ್ರೇ ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ಅಲ್ಲಲ್ಲೇ ಬಿಸಾಕ್ಬಿಡ್ತಾರೆ. ಮತ್ತು ಈ ವಾಟ್ರ್ ಬಾಟ್ಲು ಅಷ್ಟೇ ಅಲ್ಲಲ್ಲೇ ಹಾಕ್ಬಿಡ್ತಾರೆ. ಮತ್ತು ಇಲ್ಲಿ ಬಂದ ತಕ್ಷಣ ಇಲ್ಲಿ ದೇವ್ರ ಪಾದ ಇದೆ. ಇದ್ರ ಎದುರುಗಡೆನೇ ಇರೋದು ಇದು ಪಾದ ಇದೆ. ಇಲ್ಲಿ ಆಪೋಸಿಟಾಗಿ ಕರೆಕ್ಟಾಗಿ ಶನಿಮಹಾತ್ಮಂದಿದೆ. ಫೋಟೋ ಹಿಡಿಬಾರ್ದು ಅಂದರು. ಬೈಕ್ಕೆ ನಾನು ಹಿಡಿಲಿಲ್ಲ ಫೋಟೋ. ನೋಡಿ, ಅಲ್ಲಿ ಧ್ವಜ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಇರೋದು ದೇವರು. ಅಲ್ಲಿ ಮೇಲೇನೂ ಹೋಗಿ ಸ್ವಲ್ಪ ಜನ ಎಣ್ಣೆ ಹಾಕ್ತಾಯಿದ್ರು, ಆದರೆ ಅಲ್ಲೆಲ್ಲರಿಗೂ ಬಿಡ್ತಾಯಿಲ್ಲ. ಉಂಡಿ ನೋಡಿರಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ. ಎಲ್ಲರಿಗೂ ಬಿಡ್ತಾಯಿಲ್ಲ ಅಲ್ಲಿ. ಏನು VIP ದರ್ಶನ ಥರನೋ ಏನೋ ಅದು. ಮಿಕ್ಕದವ್ರಿಗೆಲ್ಲ ಅಲ್ಲೊಂದು ಇಟ್ಟಿದ್ದಾರೆ, ಅದರೊಳಗೆ ಹಾಕ್ಬಿಟ್ಟು ಬಂದುಬಿಡ್ಬೇಕು. ದೇವ್ರಿಗೂ ಮುಂಚೆ ಎಲ್ಲರೂ ಹೋಗಿ ದೇವ್ರಿಗೆ ಅಲ್ಲಿ ಎಣ್ಣೆ ಹಾಕ್ತಾಯಿದ್ರು. ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ನವಗ್ರಹಗಳು, ಆ ದೇವ್ರನ್ನ ದರ್ಶನ ಮಾಡ್ಕೊಂಡು ನಾವು ಇಲ್ಲಿಗೆ ಬಂದರೆ ಇಲ್ಲಿ ಒಂದು ನವಗ್ರಹ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲಿ ಸುತ್ತೂ ನವಗ್ರಹಗಳು, ಇದರ ದರ್ಶನ ಮಾಡ್ಕೊಬೇಕು. ಇಲ್ಲಿ ಇಷ್ಟೇ ಇರೋದು. ಅಲ್ಲಿ ಶನಿ ಮಹಾತ್ಮನ ದೇವರು ಒಂದು, ಇಲ್ಲಿ ವಿಗ್ರಹ ಒಂದು. ಇದನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ದರ್ಶನ ಮಾಡಿಕೊಂಡು ಹೋಗೋದಷ್ಟೇ. ಮತ್ತು ಶಾಪಿಂಗ್ ಮಾಡ್ಕೊಬೋದು. ನೋಡಿರಿ, ಅಲ್ಲಿ ಇರೋದು ಶನಿ ಮಹಾತ್ಮ ದೇವಸ್ಥಾನಕ್ಕೆ, ಅದರೊಳಗಡೆ ಹೋಗೋದು. ಅದರ ಎದುರುಗಡೆ ಇಲ್ಲಿ ನವಗ್ರಹಗಳು ಇಟ್ಟಿದ್ದಾರೆ. ಮಧ್ಯ ಇದು ಗರುಡಗಂಬ ಇದೆ. ತುಂಬ ಚೆನ್ನಾಗಿದೆ ದೇವರೆಲ್ಲ ಇಲ್ಲಿ. ಮತ್ತು ಒಳಗಡೆ ಎಲ್ಲನೂ ಅಷ್ಟೇ ಸ್ವಚ್ಛವಾಗಿ ನೀಟಾಗಿ ಚೆನ್ನಾಗಿದೆ ಎಲ್ಲ.
ದೇವ್ರ ದರ್ಶನ ಎಲ್ಲ ನಮ್ಗೆ ಚೆನ್ನಾಗಾಯಿತು. ಮಳೆಗಾಲ ಇರೋದ್ರಿಂದ ದೇವ್ರ ದಯದಿಂದ ನಮಗೆ ಎಲ್ಲೂ ಮಳೆ ನಮಗೆ ಸಿಕ್ಕಾಕೊಳ್ಳಿಲ್ಲ. ನಾವು ಯಾವಾಗೂ ಬಸ್ ಹತ್ತಿದ ಮೇಲೇ ಮಳೆ ಬರ್ತಾಯಿತ್ತು. ದರ್ಶನ ಮಾಡಿ ಬಸ್ ಹತ್ತಿದ ಮೇಲೆ ನಮಗೆ ಮಳೆ ಬರ್ತಾಯಿತ್ತು, ಇಲ್ಲ ನೈಟಲ್ಲಿ ಮಳೆ ಬಂದಿದೆ. ನಮಗಿನ್ನೂ ಎಲ್ಲೂ ಮಳೆಗೆ ಸಿಕ್ಕಾಕೊಂಡಿಲ್ಲ ಯಾವ ದೇವಸ್ಥಾನದಲ್ಲೂ. ಎಲ್ಲ ಕಡೆ ರಶ್ ಕಮ್ಮಿನೇ ಇತ್ತು. ಇಲ್ಲೂ ನಮ್ಮ ಕ್ಯೂ ಅಂತ ಏನೂ ಇಲ್ಲ. ಚೆನ್ನಾಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ನಾವು ಬಂದ್ವಿ, ಹೊರಗಡೆ ಬಂದ್ವಿ. ಇನ್ನೂ ಯಾರು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಎಲ್ಲರಿಗೂ ಬಾಯ್ ಬಾಯ್.